ಹಲೋ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾವು ಕಾಸರಗೋಡಿಗೆ ಹೋಗೋದು ಅಂತ. ಅಮ್ಮನ ಮನೆಯಲ್ಲಿ ಬಂದ ದಿವಸ ಮತ್ತು ನೆಕ್ಸ್ಟ್ ಒಂದು ದಿವಸ ಫುಲ್ ನಿಂತಿದ್ವಿ. ಅದರ ನೆಕ್ಸ್ಟ್ ದಿನ ಇವತ್ತು ನಾವು ಕಾಸರಗೋಡಿಗೆ ಹೊರಟ್ವಿ. ಮಹಿನಾ ಬಾಕಲ್ ಬಾಡ್ರಿ ಅಜ್ಜಿ ಬಾಯ್ ಬನ್ ದೊಡ್ಡಾಗ ಹಾಲನ್ ಪಣೆ ದೊಡ್ಡ. ಅದಾಗಿ ಒಂದು 2 ದಿವಸ ನಾನು ವಿಡಿಯೋನೇ ಮಾಡಿಲ್ಲ. ಅಂದರೆ ನಾವು ಟೆಂಪಲ್ಗೆಲ್ಲ ಹೋಗಿದ್ವಿ, ಅದರದ್ದೆಲ್ಲ ವಿಡಿಯೋ ಮಾಡಿಲ್ಲ. ಆಮೇಲೆ ಒಂದು 2 ದಿವಸ ಕಳೆದು ನಾವು ಇವತ್ತು ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಾಂದರೆ ನಮ್ಮನ್ನು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಅವನು ಊರಿಗೆ ಹೋಗ್ತಾ ಇದ್ದೀವಿ ಅಂದಾಗಲೇ ಪ್ಲ್ಯಾನ್ ಆಗಿರ್ತಾನೆ, ಬೀಚಿಗೆ ಹೋಗಬೇಕು, ಆಟ ಆಡಬೇಕು ಅಂತ. ಹಾಗೆ ನಮ್ಮ ಕಾಸರಗೋಡು ಸಿಟಿ ಕೂಡ ಅಷ್ಟೇ. ಇವಾಗ ರೋಡ್ ಚೆನ್ನಾಗಾಗಿದೆ, ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಹೋಗೋದಕ್ಕೆ. ಸಂಜೆ ಟೈಮಲ್ಲಿ ಹೊರಟಿದ್ದೀವಿ. ಅತ್ತೆ ಮಾವ, ನಾನು, ಹಸ್ಬೆಂಡ್, ಹಾಗೆ ಆಹಾನ್, ಮಹಿನಾ ಎಲ್ಲರೂ ಇದ್ದೀವಿ. ಮತ್ತು ಇನ್ನೊಂದು ಖುಷಿ ಏನಾಗೋದು ಅಂದರೆ ಕಾಸರಗೋಡಿಗೆ ಬಂದರೆ ನಾವು ಅಂದ್ಕೊಂಡಾಗೆಲ್ಲ ನಮ್ಗೆ ಬೀಚಿಗೆ ಹೋಗ್ಬೋದು, ಅಷ್ಟು ಹತ್ರದಲ್ಲಿದೆ. ಅದಕ್ಕೇ ಆಹಾನಿಗೆ ಕಾಸರಗೋಡಿಗೆ ಹೋಗೋದಾದ್ರೂ ತುಂಬ ಖುಷಿ, ಬೀಚಿಗೆ ಹೋಗ್ಬೋದು ಅಂತ. ಆಹಾನಿಗೆ ಬೀಚಲ್ಲಿ ಆಟ ಆಡಲಿಕ್ಕೆ ಅಂದರೆ ಒಂದಿಷ್ಟು ಟಾಯ್ ಇದೆ. ಇದನ್ನ ಊರಲ್ಲೇ ಬಿಟ್ಟು ಹೋಗೋದು. ಇವಾಗ ಒಂದು ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದಾನೆ ಆಟ ಆಡಬೇಕು ಅಂತ. ಇನ್ನು ಬೀಚ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅವ್ನು ನಮ್ಮ ಕೈಗೆ ಸಿಗೋದಿಲ್ಲ. ಒಂದೊಂದ್ಸಲ ಭಯನೇ ಅನಿಸುತ್ತೆ ಅವನನ್ನು ನೋಡಿದ್ರೆ. ನಾವು ನಮ್ಮ ಪಾಡಿಗೆ ಏನೋ ಒಂದು ವಿಡಿಯೋ ಮಾಡ್ಕೊಂಡೆಲ್ಲ ಇರ್ತೀವಿ. ಒಂದೊಂದು ಸಲ ಅವನು ನೋಡಿದ್ರೆ ಭಯ ಆಗುತ್ತೆ. ಅವನು ಫುಲ್ಲು ಹೊಯ್ಗೆಯಲ್ಲೆಲ್ಲ ಹೊರಳಾಡ್ಕೊಂಡು ನೀರಲ್ಲೆಲ್ಲ ಕುಣ್ಕೊಂಡೆಲ್ಲ ಇರ್ತಾನೆ. ಅಷ್ಟು ಒಂದು ಖುಷಿ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಅವನು ಹೋದಾಗ ನಮ್ಮ ಕೈಗೆ ಸಿಗೋದಿಲ್ಲ, ನಮ್ಮ ಮಾತೇ ಕೇಳೋದಿಲ್ಲ ಬೀಚಲ್ಲಿ. ಹಾಗೆ ಒಬ್ರು ಪರಿಚಯದವ್ರು ಸಿಕ್ಕಿದ್ರು, ಅವ್ರ ಹತ್ರ ಒಂದು ನಾಯಿ ಇತ್ತು, ಅದನ್ನೆಲ್ಲ ಮಾತಾಡ್ಸಿದ್ವಿ. ಲಕ್ಕಮ್ಮ ಬೋರ್ಸಿ ಮಹಿನಾ ಫಸ್ಟಿಗೆ ಮಾತ್ರ ನೀರ ಹತ್ರ ಬಂದಿರೋದು. ವೇವ್ಸ್ ಎಲ್ಲ ಬಂತಲ್ವ, ಅವಳ ಕಾಲಿಗೆಲ್ಲ ಹೊಯ್ಗೆ ಆಯಿತು. ಆ ಕಪ್ಪು ಹೊಯ್ಗೆ ನೋಡಿದಾಗ ಅವಳಿಗೇನೋ ಒಂಥರ ಗಲೀಜಾದಂಗೆ ಆಯಿತು. ಅದಾದಮೇಲೆ ತುಂಬ ಹೊತ್ತು ಹತ್ತಲು. ಆಮೇಲೆ ಮೇಲೆ ಬಂದು ಕೂತವಳು. ಎಷ್ಟೇ ನಾವು ಟ್ರೈ ಮಾಡಿದ್ರು ಕೆಳಗಡೆ ಹೋದಾಗ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು.
ಸೊ ಹಾಗಾಗಿ ಬಿಟ್ಬಿಟ್ಟಿದ್ವಿ ಹೊಯ್ಗೆ ಎಲ್ಲ ಆಟ ಆಡಲಿ ಅಂತ. ನಾವೇ ಅವಳನ್ನು ಸ್ವಲ್ಪ ಫೋರ್ಸ್ ಮಾಡಿ ನೀರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಬಟ್ ಅವಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಸಲ. ಲಾಸ್ಟ್ ಟೈಮ್ ಆದರೆ ಟ್ರೈ ಮಾಡಿದ್ಲು, ಹೋಗಿದ್ಲು ನೀರ ಹತ್ರ ಎಲ್ಲ ಟಚ್ ಮಾಡಿದ್ದಾಳೆ ನೀರನ್ನೆಲ್ಲ. ಈ ಸಲ ಅವಳಿಗೆ ಒಂದು ಸ್ವಲ್ಪ ಏನೋ ಭಯ ಅನ್ನಿಸ್ತು. കുഞ്ഞ് ഇല്ല ആള് പോടി बरोबर हा ना ए इंचे इंचेला आयता मित्र जाली जाली पूरा काली काली. ಬೀಚಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡೋದೇ ಒಂದು ಚಂದ. ಅದಾದಮೇಲೆ ನಾವು ಹೊರಡ್ತಾ ಇದ್ದೀವಿ. ಅಹನ್ ಬರ್ತಾ ಇಲ್ಲ. ಅವನಿಗೆ ಬೀಚ್ ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ. ಅದನ್ನೆಲ್ಲ ಸುಮ್ಮನೆ ನಾಳೆ ಬರೋದಕ್ಕಿದೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದ್ವಿ. పోయి బల మాండాండ్ టైమాండ్ కత్తలాండ్ పో పూజ కూలకుల్ ఎల్లంజి బాయరుండు బల ಇದು ಹೊಸ ವರ್ಷದ ದಿನ ಮಧ್ಯಾಹ್ನದ ಊಟ. ಅವತ್ತು ಬಿರಿಯಾನಿ ಕಬಾಬ್ ಎಲ್ಲ ನಾನು ಮಾಡಿರೋದು. ಅತ್ತೆ ಬೇರೆ ಫಂಕ್ಷನ್ ಇತ್ತು, ಹೋಗಿದ್ರು. ಸೊ ನನ್ನ ಅಡುಗೆ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಅಲ್ಲಿ ಹೋಗಿ ಮಾಡಿದಾಗ ಕೆಲವೊಂದೊಂದು ಅಡುಗೆಗಳು ಚೆನ್ನಾಗಿ ಬರಲ್ಲ. ಅವತ್ತಿನ ದಿವಸ ಏನೋ ಚೆನ್ನಾಗಿ ಬಂದಿತ್ತು. ಒಂದು ತಿಂದು ಆದಮೇಲೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಬೇಕಲ್ಲ, ಹಾಗಾಗಿ ಒಂದು ಚಿಕ್ಕ ಕೇಕ್ ಕಟ್ ಮಾಡಿದ್ವಿ. ಈ ಒಂದು ಹೊಸ ವರ್ಷ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡಿ ತಿಂದ್ವಿ. Happy New Year. Full play, man. Full play. Full play. കുഞ്ഞു നന്ദ തിന്നെ ആയിക്കോട്ടെ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಆಮೇಲೆ ಕಾಮೆಂಟ್ ಎಲ್ಲ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೊಂದು ಜಾಗಕ್ಕೆ ಹೋಗಿದ್ವಿ. ಅದು ಕಾಸರಗೋಡಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಆ ಜಾಗದ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.